ನೀವು ಸಯಾಟಿಕಾದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಪಿಜನ್ ಪೋಸ್ ಅನ್ನ 20 ರಿಂದ 30 ಸೆಕೆಂಡ್ಗಳ ಕಾಲ ಈ ಪಿಜನ್ ಪೋಸ್ ಅಲ್ಲಿ ಸ್ಟ್ರೆಚ್ ಅನ್ನು ಮಾಡಿ. ನೀವು ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಲೆಗ್ ಸ್ಟ್ರೆಚ್ ಅನ್ನ 2 ಕಾಲಲ್ಲಿ 20 ಬಾರಿ ಮಾಡಿ. ನೀವು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅರ್ಧ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡಿ. ಈ ಆಸನದ ಭಂಗಿಯಲ್ಲಿ 20 ರಿಂದ 30 ಸೆಕೆಂಡ್ಗಳ ಕಾಲ ನೆಲೆಸಿ. ನೀವು ಕುತ್ತಿಗೆಯ ಭಾಗದ ನೋವಿನಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಕುತ್ತಿಗೆಯ ಭಾಗದ ಎಕ್ಸ್ಟೆನ್ಷನ್ ಅನ್ನ ಮಾಡಿ. ಕನಿಷ್ಠ 10 ರಿಂದ 15 ಬಾರಿ. ನೀವು ಸೊಂಟದ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಮರ್ಕಟಾಸನದಲ್ಲಿ ಮೂಮೆಂಟ್ ಮಾಡೋದು. ಈ ರೀತಿ ಎಡಬದಿಗೂ ಬಲಬದಿಗೂ ನಿಮ್ಮ ಸೊಂಟದ ಭಾಗಗಳನ್ನು ಚಲನೆಗೆ ಒಳಪಡಿಸಿದ್ದೇ ಆದಲ್ಲಿ ನಿಮ್ಮ ಸೊಂಟದ ನೋವು ಮಾಯವಾಗುತ್ತದೆ. ಬಲಬದಿಗೊಂದು 10 ಬಾರಿ, ಎಡಬದಿಗೊಂದು 10 ಬಾರಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.